ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಬಿಫೋರ್ ಇಟ್ ಬಿಕಮ್ಸ್ ಓವರ್ ಕ್ರೌಡೆಡ್, ದಯವಿಟ್ಟು ಲಡಾಖ್ ಒಂದ್ಸತಿ ಹೋಗಿ ಬನ್ನಿ. ಈ ಲೇ ಲಡಾಖ್ ಇದೆಯಲ್ಲ, ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಅದನ್ನ ಅಂದ್ರೆ ಪದಗಳಲ್ಲಿ ಹೇಳಲಿಕ್ಕಾಗಲ್ಲ. ಫಸ್ಟ್ ಟ್ರಿಪ್ ಆದ್ಮೇಲೆ ನಾನು ಕಂಡುಕೊಂಡಿದ್ದೇನು ಅಂದರೆ, ದಟ್ ಗೇವ್ ಮಿ ಮೈ ಟೈಮ್ ಟು ಸ್ಪೆಂಡ್ ವಿತ್ ಮೈ ಸೆಲ್ಫ್. ಪ್ರತಿ ವರ್ಷ ಒಂದು ಬೈಕ್ ಟ್ರಿಪ್ ಹೋಗೋದು ಅಂತ ರೆಸಲ್ಯೂಷನ್ ತೊಗೊಂಡಿದ್ವಿ. ಕೈಕಾಲು ಗಟ್ಟಿ ಇರೋಕೆ ಹೋಗೋದು ಅಂತ ತೀರ್ಮಾನನೇ ಆಗಿದೆ. ಈಗ ಡೌಕಿ ಅಂತ ಒಂದು ಜಾಗ ಇದೆ, ಕೇಳಿರ್ಬೋದು ನೀವು? ಕೇಳಿಲ್ಲ. ಹಾಗಾದ್ರೆ ನೀವು ಕೇಳಿರೋ ಥರ ಅದನ್ನ ಹೇಳ್ತೀನಿ. ಉಮ್ಲಿಂಗ್ಲಾಗದ ಬಗ್ಗೆ ಹೇಳ್ತಿದ್ನಲ್ಲ, ಅಲ್ಲಿ ಏನು ಅಂದರೆ ನಾವು ಅದನ್ನು ತೊಗೊಂಡು ಆಕ್ಸಿಜನ್ ಕ್ಯಾನಿಸ್ಟರ್ಸ್ ಅಂತ ಬರುತ್ತೆ. ನಿಮಗೆ ಅತಿಯಾಗಿ ಸಡನ್ನಾಗಿ ಉಸಿರಾಡೋಕ್ಕೆ ಕಷ್ಟ ಆಯಿತು ಅಂದರೆ ಆ ಸಿಲಿಂಡರ್ನ ಬಾಯಿಗೆ ಇಟ್ಕೊಂಡು ನೀವು ಪ್ರೆಸ್ ಮಾಡಿದ್ರೆ ಆಕ್ಸಿಜನ್ನು ಅದರಲ್ಲಿ ಇರುತ್ತೆ. ಅದು ಇಲ್ಲಿ ಮೆಡಿಕಲ್ ಶಾಪ್ಸ್ ಎಲ್ಲ ಸಿಗುತ್ತೆ, ಇಲ್ಲಿ ಬೆಂಗಳೂರಲ್ಲೇ ಸಿಗುತ್ತೆ. 500 ರೂಪಾಯಿ 1000 ರೂಪಾಯಿಗೆಲ್ಲ 1 ಲೀಟ್ರು ಈ ಥರದ್ದೆಲ್ಲ ಸಿಗುತ್ತೆ. ಅದನ್ನು ಒಂದು 4 ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಕೊಂಡು ಹೋಗಿದ್ವಿ ನಾವು. ಸೊ ಅಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆಟ ಆಡಿದ್ವಿ. ಬಟ್ ಇವನು ನನ್ನ ಕಸಿನ್ ಹೇಳಿದ್ದ, ವಿ ವಿಲ್ ನಾಟ್ ಸ್ಟೇ ಹಿಯರ್ ಫಾರ್ ಮೋರ್ ದೆನ್ 1 hour. ಯಾಕೆಂದರೆ ಗ್ಯಾರಂಟಿ AMS ಹಿಟ್ ಆಗುತ್ತೆ ಇಲ್ಲಿ ತುಂಬ ಹೊತ್ತಿದ್ರೆ. ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಅಂದರೆ ಆಕ್ಸಿಜನ್ ಸಪ್ಲೈ ಆಗದೇ ಇದ್ದಾಗ ನರಗಳು ಯಾವುದು ಕೆಲಸ ಮಾಡಲ್ಲ, ನಿಮ್ಮ ಯೋಚನಾ ಲಹರಿಯೇ ವರ್ಕ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿಂದ ವಾಪಸ್ ಬಂದ್ವಿ. ಅಲ್ಲಿಂದ ಮುಂದೆ ಒಂದು ಜಾಗ ಇತ್ತು, ಒಂದು 18 ಕಿಲೋಮೀಟ್ರ್ ಹೋಗಿದ್ರೆ ಚೀನಾ ಬಾರ್ಡ್ರು. ಅಲ್ಲಿಗೆ ಹೋಗೋಣ ಅಂತ ಒಂದಿಬ್ಬರು ಹೇಳಿದ್ರು. ಬಟ್ ನನಗೇನು ಭಯ ಇತ್ತು ಅಂದರೆ, ಬರ್ಬೇಕಾದ್ರೆ ಈಗೇನು ನಾವು ಬಂದಿರುವಂಥದ್ದು ಇಂಥ ರಿಸ್ಕಿ ಜಾಗದಲ್ಲಿ ಬರುವಾಗ ಏನಾದ್ರು ತಡ ಆಗಿ ಎಲ್ಲರೂ ಸಿಗಾಕೊಂಡು ಏನಾರು ಆಗಿದ್ರೆ ಇಟ್ಸ್ ಎ ಲೈಫ್ ರಿಸ್ಕು. ಅಷ್ಟೊಂದು ಅಡ್ವೆಂಚರಸ್ಸು ಮಾಡೋದು ಸರಿಯಲ್ಲ ಅಂತ ಅನಿಸ್ತು. ನಾವೆಲ್ಲ ಜವಾಬ್ದಾರಿಗಳು ಓದಿದೆಲ್ಲ ಇರೋದ್ರಿಂದ. ಹೀಗೆ ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಹೆಚ್ಚು ಕಮ್ಮಿ ಅವರೆಲ್ಲ ಮುಂದೆ ಹೋಗಿದ್ದು, ನಾನು ಲಾಸ್ಟ್ ಇದ್ದೆ. ಅಂದರೆ ಜೀಪು ಮುಂದೆ ಹೋಗಿತ್ತು, ದಿಲೀಪನು ಮುಂದೆ ಹೋಗಿದ್ದು, ನಾನು ಹಿಂದ್ಗಡೆ ಇದ್ದೆ. ನನ್ನ ಒಂದು ಸಣ್ಣ ಅಚಾತುರ್ಯ ಆಯ್ತು ಆ ಟೈಮಲ್ಲಿ. ಒಂದು ಹೆಚ್ಚು ಕಮ್ಮಿ 1000 ಅಡಿ ಬಂದಿದ್ದೆ. ಇಳಿಯುವಾಗ ಸಾಮಾನ್ಯವಾಗಿ ವಾಹನದ್ದು ಗೇರ್ನ ಏನು ಮಾಡ್ತೀವಿ ಅಂದರೆ, ನಮ್ಗೊಂದು ಕೆಟ್ಟ ಅಭ್ಯಾಸ ಇದೆ ಇಲ್ಲೆಲ್ಲ, ಆಫ್ ಮಾಡೋದು ಅಥವಾ ಲೋಯೆಸ್ಟ್ ಗೇರ್ಗೆ ಹಾಕಿ ಫ್ರೀಯಾಗಿ ಬಿಟ್ಬಿಡೋದು. ಅದು ಕರೆಕ್ಟ್. ನಾನು 3rd ಗೇರ್ಗೇನೋ ಹಾಕ್ಬಿಟ್ಟಿದ್ದೀನಿ. ನಾನು ವೆರಿ ಸ್ಟೀಪ್ ಇದದು, ಗೊತ್ತಾಗಲ್ಲ ಸ್ಟೀಪ್ ಇದೆ ಅಂಥೇಳಿ 3rd ಗೇರ್ಗೆ ಹಾಕ್ಬಿಟ್ಟಿದ್ದೀನಿ. ಆರಾಮಾಗಿ ಬರ್ತಾ ಇದ್ದೀನಿ ನಾನು ಖುಷೀಲಿ, ಇದೆಲ್ಲ ಸಂಭ್ರಮಿಸ್ಕೊಂಡು ಬರ್ತಾ ಇದ್ದೀನಿ. ಒಂದು ಸಣ್ಣ ಕರ್ವ್ ಕಾಣಿಸ್ತು. ಆ ಕರ್ವಲ್ಲಿ ಟರ್ನ್ ಮಾಡಬೇಕಲ್ಲ, ಸ್ಪೀಡ್ ಜಾಸ್ತಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸಡನ್ನಾಗಿ ಗೇರ್ ಚೇಂಜ್ ಮಾಡೋಕ್ಕೆ ಅಂತ ಕ್ಲಚ್ ಹಿಡಿದ್ಬಿಟ್ಟು ಗೇರ್ ಚೇಂಜ್ ಮಾಡ್ತೀನಿ, ಬೈಕ್ ಇನ್ನೂ ಸ್ಪೀಡ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗೋಯ್ತು. ಬ್ರೇಕ್ ಹಿಡಿಯೋಣ ಅಂತ ಮಾಡ್ತೀನಿ, ಮರಳು ಅಂದರೆ ಆ ಟರ್ನಲ್ಲಿ ಮರಳು. ಅದು ಎಲ್ಲಿ ನನಗೆ ಸಮಯ ಪ್ರಜ್ಞೆ ಆಯಿತೋ ಏನು ಕತೆನೋ ಗೊತ್ತಿಲ್ಲ. 2 ಸೆಕೆಂಡ್ ನಾನು ಥಾಟ್ ಪ್ರೋಸೆಸ್ ಬರಲಿಲ್ಲ ಅಂತ ಹೇಳಿದರೆ, ನಾನು ಸ್ಟ್ರೈಟ್ ಹೋಗ್ಬಿಟ್ಟಿದ್ದಿದ್ರೆ ಹೆಚ್ಚು ಕಮ್ಮಿ ಒಂದು 4000 ಅಡಿ ಕೆಳಗಡೆ ಹೋಗ್ಬಿಡ್ತಿದ್ದೆ. ಏನು ಮಾಡಿದೆ, ಆಗಿದ್ದಾಗಲಿ ಅಂತ ಬೈಕ್ನ ಇದ್ದಕ್ಕಿದ್ದಂಗೆ ರಪ್ ಅಂತ ಹಿಂಗೆ ಬಗ್ಗಿಸ್ಬಿಟ್ಟೆ. ಬಗ್ಸಿದೇನಾಯ್ತು, ಸ್ಲೈಡ್ ಆಗಿ ಹೋಗ್ಬಿಟ್ಟು ಒಂದು ಸಣ್ಣ ಕೊರಕ್ಲಿಗೆ ಬಿತ್ತು ಬೈಕ್ ಕೆಳಗೆ. ನಾನು ಹೆಚ್ಚು ಕಮ್ಮಿ ಒಂದು 4-5 ಅಡಿ ಕೆಳಗಡೆ ಬಿತ್ತು. ದಟ್ ವಾಸ್ ಎ ಬಿಗ್ ಆಕ್ಸಿಡೆಂಟ್. ನನಗೆ ನನ್ನ ಇಡೀ ರೊಟೇಟರ್ ಕಫ್ ಇದೆಯಲ್ಲ, ಬಲಗೈದು ರೊಟೇಟರ್ ಕಫು, ಅಲ್ಲಿ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ. ನನಗೆ ಗೊತ್ತಿಲ್ಲ. ಇವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಫೋನ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ಏನೂ ಇಲ್ಲ. ದಿಲೀಪ ಅಲ್ಲಿ ಇನ್ನೊಂದು ಕರ್ವಲ್ಲಿ ಹೋಗ್ತಾರೆ, ನಂಗೆ ಕಾಣ್ತಿದೆ. ಕೂಗಿ ಹೇಳಿದೆ, ನಾನು ಬಿದ್ದಿದ್ದೀನಿ ಅಂತ. ಅವನಿಗೆ ಕೇಳಿಸ್ತಿಲ್ಲ. ಅವನೇನು ಅಂದ್ಕೊಂಡಿದ್ದೆ, ನಾನೇನೋ ಎಕ್ಸೈಟ್ಮೆಂಟಲ್ಲಿ ಹಿಂಗೆ ಏನೋ ಹೇಳ್ತಿದ್ದೀನಿ ಅಂತ ಅನ್ಕೊಂಡು, ಬೈಕ್ ಬಿದ್ದಿದ್ದು ಅಂತ ಗೊತ್ತಾಗಿಲ್ಲ ಅವನಿಗೆ. ಸೊ ನನಗೆ 3ನೇ ರೀಬರ್ತ್ ಅದು ಒಂದು ವಾಟರ್ ಕ್ರಾಸಿಂಗಲ್ಲಿ ದಾಟ್ಕೊಂಡಿದ್ದಂಥದ್ದು. ಅಲ್ಲೂ ಭಾಳ ರಿಸ್ಕಿ ಇತ್ತದು. ಇನ್ನೊಂದು ಲ್ಯಾಂಡ್ ಸ್ಲೈಡ್ ಪಾಸ್ ಮಾಡಿದ್ದು. ಇನ್ನೊಂದು ಇದು, ಅಲ್ಲಿ ಒಂದು 3 ಪುನರ್ಜನ್ಮಗಳಾಯಿತು ನಂಗೆ ಆ ಇದರಲ್ಲಿ. ಸೊ ಅದೇ ಥ್ಯಾಂಕ್ ಗಾಡ್, ನನ್ನ ಪುಣ್ಯ ಏನು ಬೇಕಾದ್ರೂ ಕರಿಬೋದು ಅದನ್ನು. ಒಂದು 2 ಸೆಕೆಂಡಲ್ಲಿ ನನ್ನ ತಲೆ ಕೆಲಸ ಮಾಡಲಿಲ್ಲ ಅಂದರೆ ಗ್ಯಾರಂಟಿ ಹೋಗ್ಬಿಡ್ತಿತ್ತು. ಹೋಗಿದ್ದಿದ್ರೆ ಬೈಕು ಇರ್ತಿರಲಿಲ್ಲ, ನಾನು ಸಿಗ್ತಿಲ್ಲ, ಮೂಳೆಗಳು ಸಿಗ್ತಿರಲಿಲ್ಲ ಅಂತ ಸ್ಥಿತಿ ಅದ್ರದ್ದು ಇದೆ. ಅಂದರೆ ನಾನು ಅದ್ರ ಬಗ್ಗೆ ಬುಕ್ ಅಲ್ಲ, ನಾನು ಅದು ಅಷ್ಟೇ ಒಂದು 14 ಭಾಗದಲ್ಲಿ ಬರ್ದಿದ್ದೀನಿ ಅದ್ರ ಬಗ್ಗೆ. ಫೇಸ್ಬುಕ್ಕಲ್ಲಿ ಬರ್ದಿದ್ದೀನಿ. ಸೊ ಅದ್ರ ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಫೇಸ್ಬುಕ್ ಲಿಂಕ್ಗಳನ್ನ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ಅದನ್ನು ಓದಿ ಅಂತ ಕೇಳ್ಕೊಳ್ಳಿ, ನೋಡ್ಬೋದು. ಅಂದರೆ ಕೆಲವು ಅಂದರೆ ಹೊಸದಾಗಿ ಟ್ರಾವೆಲ್ ಮಾಡೋರಿಗೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ಬಟ್ ಈ ಎಕ್ಸ್ಪೀರಿಯನ್ಸ್ ಟ್ರಾವೆಲರ್ಸ್ ಇರ್ತಾರಲ್ಲ, ದಯವಿಟ್ಟು ಓದಬೇಡಿ ಅದನ್ನ. ಯಾಕಂತ ಹೇಳಿದ್ರೆ ಅದು ನಿಮಗೆ ಟ್ರಿವಿಯಲ್ ಅಂತ ಅನ್ಸ್ಬೋದು ಕೆಲವು ವಿಷಯಗಳು. ಇದೇನು ಸಣ್ಣ ವಿಷಯನೆಲ್ಲ ಬರ್ದಿದಾರಲ್ಲ ಅಂತ. ಬಟ್
ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ಇದೆಯಲ್ಲ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅಂತ ವಿಷಯಗಳು. ಪ್ರಿಕಾಷನ್ಸ್ ತಗೊಳಕ್ಕಿರ್ಬೋದು, ಹಿಂಗಿರುತ್ತಾ ಅಂತ ಕಲ್ಪಿಸ್ಕೊಳಕ್ಕಿರ್ಬೋದು, ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳಕ್ಕಿರ್ಬೋದು, ಮುನ್ನೆಚ್ಚರಿಕೆ ತಗೊಳ್ಳೋದಕ್ಕಿರ್ಬೋದು, ಇದಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ಡ್ ಅವರಿಗೆ ಓದಿದ್ರೆ ತುಂಬ ಟ್ರಿವಿಯಲ್ ಅಂತ ಅನ್ಸುತ್ತೆ ಅದರಲ್ಲಿ. ಬಟ್ ಫಸ್ಟ್ ಟೈಮ್ ಅಂತ ನಾವು ಎಲ್ಲೇ ಹೋದ್ರೂ ಕೂಡ ನಮ್ಗೆ ಅದೆಲ್ಲವೂ ಕೂಡ ದೊಡ್ಡದೇ ಅನ್ಸುತ್ತೆ. ಹೌದೌದು ಅಲ್ವಾ? ಎಸ್ಪೆಷಲಿ ಈ ಥರದ ಅನುಭವ ರಹಿತ. ನಾ ಹೇಳ್ತೀನಿ, ದಯವಿಟ್ಟು ಯಾರಾದರೂ ಪ್ರವಾಸ ಆಸಕ್ತರು, ನಾನು ಟೂರ್ ಹೋಗಬೇಕು ಅಂತಿದ್ದೀನಿ, ನಾನು ಟ್ರಿಪ್ ಮಾಡಬೇಕು ಅಂತಿದ್ದೀನಿ, ಈ ಥರದ್ದೇನೋ ಅದೆಲ್ಲ ಹುಚ್ಚಿತ್ತು ಅಂತ ಹೇಳಿದ್ರೆ, ನಿಮ್ಗೆ ಸಾಧ್ಯವಾಯಿತು ಅಂದರೆ ಆದಷ್ಟು ಬೇಗ ಬಿಫೋರ್ ಇಟ್ ಬಿಕಮ್ಸ್ ಓವರ್ ಕ್ರೌಡೆಡ್ ದಯವಿಟ್ಟು ಲಡಾಖ್ ಒಂದ್ಸತಿ ಹೋಗಿ ಬನ್ನಿ. ಅದರಲ್ಲಿ ನಿಮಗೆ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದಾಗಲೇ ಹೋಗಿ ಬನ್ನಿ. ತುಂಬ ವಯಸ್ಸಾದ್ಮೇಲೆ ಹೋಗೋದು ಕಷ್ಟ ಇದೆ. ಅದು ಬೇರೆ ದೇಶ ಅಲ್ಲ, ಅಥವಾ ಬೇರೆ ರಾಜ್ಯ ಅಲ್ಲ, ಅಥವಾ ವಿದೇಶ ಅಲ್ಲ, ಅದು ಒಂದು ಬೇರೆ ಗ್ರಹ ಲಡಾಖ್. ಸೊ ಬಟ್ ನೀವು ಸಜೆಸ್ಟ್ ಏನು ಮಾಡ್ತೀರಾ? ಈಗ ಫ್ಯಾಮಿಲಿ ಅವ್ರು ಇರ್ತಾರೆ, ಫ್ಯಾಮಿಲಿ ಹೋಗೋದಾದ್ರೆ ಅಡ್ವೆಂಚರ್ ಬೇಡ. ಡೈರೆಕ್ಟ್ ಆಗಿ ನೀವು ಹೆಂಗೆ ನೀವು ಹೋಗ್ಬೋದು, ಹೇಗೂ ಮಾಡ್ಬೋದು. ನಿಮಗೆ ಟೈಮ್ ಹೆಂಗಿದೆ ಹೆಂಗೆ. ನಿಮಗೆ ತುಂಬ ಟೈಮ್ ಇತ್ತು ಅಂದರೆ ಬೆಟರ್ ಟು ಗೋ ಫ್ರಮ್ ಬಾಟಮ್. ನಿಮಗೆ ಭಾಳ ಚೆನ್ನಾಗಿರುತ್ತೆ. ಚಂಡೀಗಢದಲ್ಲೋ ಅಥವಾ ಡೆಲ್ಲಿಯಲ್ಲೋ ಎಲ್ಲಿಂದಲೋ ಸ್ಟಾರ್ಟ್ ಮಾಡು, ಅಥವಾ ಮನಾಲಿಯಿಂದಲೇ ಸ್ಟಾರ್ಟ್ ಮಾಡು. ಮನಾಲಿ ತುಂಬ ಆಲ್ಟಿಟ್ಯೂಡ್ ಅಲ್ಲ. ಮನಾಲಿ ಅಂದರೆ ನಿಮಗೊಂದು ಮಡಿಕೇರಿನೋ ಊಟಿನೋ ಥರದ್ದು ಒಂದು ಸ್ವಲ್ಪ ನಮ್ಗೆ ಕಂಪೇರ್ ಮಾಡೋದಾದರೆ ಎಕ್ಸಾಕ್ಟ್ಲಿ ಹಾಗಿಲ್ಲ, ಆ ಥರದ ಜಾಗ. ಊಟಿ ಅಂತ ಅಂದ್ಕೋಬೋದು ಮನಾಲಿಯನ್ನು. ಆ ಥರದ ಜಾಗದಿಂದ ಆಲ್ಟಿಟ್ಯೂಡು ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಹೋಗಿ ಜಿಸ್ಪಾದಲ್ಲಿ ಉಳ್ಕೊಳ್ಳಿ ಒಂದು ನೈಟನ್ನ. ಜಿಸ್ಪಾದಿಂದ ಲೇಹ್ವರೆಗೆ ಟ್ರಾವೆಲ್ ಮಾಡಿ, ಲೇಹಿಂದ ಮತ್ತೆ ಹಾನ್ಲೆಗೆಲ್ಲ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ನೀವು ಕಾರಲ್ಲಿ ಹೋಗೋದು ಬೆಟರ್ ನಮ್ಮ ಫ್ಯಾಮಿಲಿ ಅವರು ಇದ್ದಾಗ? ಫ್ಯಾಮಿಲಿ ಹೋಗೋದಾದ್ರೆ 100% ಕಾರ್ ಬೆಟರ್. ನಿಮಗೆ ಬೈಕ್ ಆಸಕ್ತಿ ಇತ್ತು ಅಂದರೆ ಬೈಕ್, ಐ ಸಜೆಸ್ಟ್ ಬೈಕ್. ಇಲ್ಲ ಲೇಗ್ ಹೋಗಿನೂ ಬೈಕ್ ತಗೋಬೋದು, ಅಲ್ಲೂ ಬೈಕ್ ರೆಂಟಿಗೆ ಸಿಗುತ್ತೆ. ಮನಾಲಿಯಿಂದ ರೆಂಟಿಗೆ ಸಿಗುತ್ತೆ, ಚಂಡೀಗಢದಿಂದಲೇ ರೆಂಟಿಗೆ ಸಿಗುತ್ತೆ. ಇಲ್ಲ ಇನ್ನೊಂದು ರೂಟ್ ಮಾಡ್ಬೋದು, ಅಲ್ಲಿ ಶ್ರೀನಗರ, ಕಾಶ್ಮೀರ ಆ ಸೈಡಿಂದ ಬರ್ಬೋದು. ಇದು ಹಿಂಗೆ, ಅದು ಹಂಗೆ, ಅದೆರಡು ಮಾಡ್ಬೋದು. ಸೊ ಅಂದರೆ ಯೂಶ್ವಲಿ ಜಮ್ಮು ಕಾಶ್ಮೀರ ಅಂತ ತುಂಬ ಜನ ಅನ್ಕೋತಾರೆ, ಬಟ್ ಲೇಹ್ ಲಡಾಖ್ ಅಂತ ಕೆಲವೊಬ್ರು ಅನ್ಕೋತಾರೆ. ಬಟ್ ನೀವು ಹೇಳ್ತಾ ಇರೋದು ನೀವು ಲೇಹ್ ಲಡಾಖ್ಗೆ ಹೋಗಿ ಅಂತ. 100% ಹೋಗ್ಬೇಕು. ಯಾಕಂದ್ರೆ ಜಮ್ಮು ಕಾಶ್ಮೀರದಂತಹ ಜಾಗ ನಿಮ್ಗೆ ಎಲ್ಲೆಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಅಂದ್ರೆ ಈಗ ಫಾರಿನ್ಗೆ ಹೋದ್ರೆ ಯುರೋಪ್ ಅಲ್ಲಿ ಸಿಗುತ್ತೆ. ಈ ಲೇಹ್ ಲಡಾಖ್ ಇದೆಯಲ್ಲ, ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಅದನ್ನ ಅಂದ್ರೆ ಪದಗಳಲ್ಲಿ ಹೇಳಲಿಕ್ಕಾಗಲ್ಲ. ಮರ ಗಿಡಗಳಲ್ಲೇ ಇಲ್ಲ, ಆದ್ರೂ ಅದ್ಭುತ ಅಂತ ಅನ್ಸುತ್ತೆ. ನಿಮ್ಗೆ ಆ ಪರ್ವತ ಇದೆಯಲ್ಲ, ನಾವು ಇದು ನಮ್ಮ ಪುರಾಣಗಳಲ್ಲೆಲ್ಲ ಓದ್ತಾರಲ್ಲ, ಓದ್ಬೇಕಾದ್ರೆ ಹೇಳ್ತೀವಲ್ಲ, ಏನು ಈ ಮಹಾಭಾರತದಲ್ಲಿ ಮಹಾಪ್ರಸ್ಥಾನ ನಡಿಬೇಕಾದ್ರೆ ಆ ಥರದ್ದೆಲ್ಲ ಫೀಲ್ ಆಗ್ಬಿಡುತ್ತೆ. ನಮ್ಗೆ ಓದಿದ್ದೇನೋ ರಿಲೇಟ್ ಆಗುತ್ತೆ, ಇದೇನೋ ಆ ಜಾಗ ಅನ್ನೋ ಥರ ಫೀಲ್ ಆಗುತ್ತೆ. ಹೋಗ್ತಾರಲ್ಲ ಅದನ್ನ, ಅದ್ರದ್ದೆಲ್ಲ ನಮ್ಗೆ ಇದು ಇದ್ದಿರ್ಬೋದೇನೋ ಅಂತ ಅನ್ಸುತ್ತೆ. ಇದೇ ಜಾಗನೇ ಇದ್ದಿರ್ಬೋದೇನೋ ಅದು ಅಂತ. ಕೈಲಾಸ ಪರ್ವತ ಇಲ್ಲೆಲ್ಲೋ ಇದೆ ಅಂತ ಹೇಳಿ ಹಿಂಗೆ ಆ ಫೀಲ್ ಬರುತ್ತೆ ಅಂತ ಹಿಮಾಲಯಸ್ದು. ಎನಿಥಿಂಗ್ ಸ್ಪೆಷಲ್ ದಟ್ ಯು ವಾಂಟ್ ಟು ಮೆನ್ಷನ್ ಅಂದ್ರೆ? ಸ್ಪೆಷಲ್ ಅಂದರೆ ಅದೇ ಒಂದು ಈ ಬೈಕ್ ಟ್ರಿಪ್ ಅನ್ನುವಂಥದ್ದು ಮಾಡುವಂಥದ್ದು. ಒಂದು, ನನಗೆ ಬೈಕ್ ಓಡಿಸುವ ಪ್ಯಾಷನ್ನು, ಹುಚ್ಚು, ಇದಕ್ಕೋಸ್ಕರ ಅಂತ ಮಾಡ್ತಿದ್ದೆ ನಾನು. ಎರಡನೇದು ನಾನು ಕಂಡ್ಕೊಂಡಿದ್ದೇನು ಅಂದರೆ, ಫಸ್ಟ್ ಟ್ರಿಪ್ ಆದಮೇಲೆ ನಾನು ಕಂಡ್ಕೊಂಡಿದ್ದೇನು ಅಂದರೆ, ದಟ್ ಗೇವ್ ಮಿ ಟೈಮ್ ಟು ಸ್ಪೆಂಡ್ ವಿತ್ ಮೈ ಸೆಲ್ಫ್. ನನ್ನ ಜೊತೆಗೆ ನಾನು ಕಳೆಯೋದಕ್ಕೆ, ನನ್ನ ವ್ಯಕ್ತಿಗತ ವಿಚಾರಗಳನ್ನ ನಾನು ಚರ್ಚೆ ಮಾಡೋದಕ್ಕೆ, ಕೆಲವು ಅಂತರ್ವಿಮರ್ಶೆಗಳನ್ನ ಮಾಡ್ಕೊಳ್ಳೋದಕ್ಕೆ, ನನ್ನ ವೃತ್ತಿಯ ರಿಲೇಟೆಡಲ್ಲಿ ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ, ನಾನು ಮಾಡ್ತಾ ಇರೋ ಇದು ಸರಿ ಇದೆ, ಈ ಥರದನ್ನ ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ, ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು. ನನಗೆ ಸಮಯ ಸಿಕ್ಕಿದ್ದದು. ಸೊ ಹಾಗಾಗಿ ನಾವು ವಿ ಹ್ಯಾವ್ ಮೇಡ್ ಎ ರೆಸೊಲ್ಯೂಷನ್. ಅದು ಫಸ್ಟ್ ಒನ್ ಆದಮೇಲೆ ತೀರ್ಮಾನ ಮಾಡಿದ್ವಿ ನಾವು. ಅಂದರೆ ಸೇಮ್ ಟೀಮ್ ಅಂತಲ್ಲ, ಸಮಾನ ಮನಸ್ಕ ತಂಡ, ಅದೇ ತಂಡ ಅಲ್ಲ, ಹೋಗೋದು ಅಂತ ಮಾಡಿ ಪ್ರತಿ ವರ್ಷ ಒಂದು ಬೈಕ್ ಟ್ರಿಪ್ ಹೋಗೋದು ಅಂತ ರೆಸೊಲ್ಯೂಷನ್ ತೊಗೊಂಡಿದ್ವಿ. ಕೈಕಾಲು ಗಟ್ಟಿ ಇರೋವಾಗ ಹೋಗೋದು ಅಂತ ತೀರ್ಮಾನನೇ ಆಗಿದೆ ಅದು. ಸೊ ಈಗ ಐ ಆಮ್ ಆಲ್ಮೋಸ್ಟ್ 48. ಈಗ ಲಡಾಖ್ ಆದಮೇಲೆ ಅದ್ರ ನಂತರ ಒಂದು 2023ರಲ್ಲಿ ರಾಜಸ್ಥಾನ್ ಡೆಸರ್ಟ್ ಟ್ರಿಪ್ ಮಾಡಿದ್ವಿ. ಅದು ಅದ್ಭುತವಾದ ಪ್ರವಾಸ. ಅದ್ರ ಬಗ್ಗೆ ಇನ್ನೂ ಬರೆದಿಲ್ಲ ನಾನು. ಅಷ್ಟೊತ್ತಿನಲ್ಲಿ ನನ್ನ ವೃತ್ತಿ ಬದಲಾಯಿತು. ನಾನು ಕನ್ನಡಪ್ರಭದಿಂದ ಉದಯವಾಣಿ ನನ್ನ ಮೊದಲ ಬಾರಿಗೆ ನಾನು ಸಂಪಾದಕ ಹುದ್ದೆ ವಹಿಸ್ಕೊಂಡೆ. ಸೊ ಇಟ್ಸ್ ಎ ಚಾಲೆಂಜಿಂಗ್ ಜಾಬ್. ನಾನು ಅದೆಲ್ಲವನ್ನು ಬಿಟ್ಟು ವೃತ್ತಿಗೆ ಹೆಚ್ಚು ಗಮನ ಕೊಡಬೇಕಾಯಿತು. ಬಟ್ ಹಾಗಂತ ಟ್ರಿಪ್ನ ಬಿಡಲಿಲ್ಲ, ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡೆ. ಸೊ ಅದು ರಾಜಸ್ಥಾನ ಟ್ರಿಪ್ ಮುಗಿಸಿದ್ದು ಕನ್ನಡಪ್ರಭದಿಂದ ಉದಯವಾಣಿಗೆ ಬರೋ ಟೈಮಲ್ಲಿ. ಆ ಟೈಮಲ್ಲಿ ಸ್ವಲ್ಪ ಮನೇಲಿ ಕಡೋ ಸ್ವಲ್ಪ ಸಮಸ್ಯೆಗಳಾಯಿತು, ಹಿರಿಯರಿಗೆ ಆರೋಗ್ಯ ಸಮಸ್ಯೆ. ಹಾಗಾಗಿ ಅದ್ರ ಬಗ್ಗೆ ಬರೀಲಿಕ್ಕಾಗಲಿಲ್ಲ. ಬಟ್ ಅದರ ಅಷ್ಟು ನೆನಪುಗಳು ಹಚ್ಚ ಹಸಿರಾಗಿದ್ದು ಬರಿತೀನಿ ಸದ್ಯದಲ್ಲಿ ಅದನ್ನ. ಅದಾದಮೇಲೆ ಕಳೆದ ವರ್ಷ 2024ರಲ್ಲಿ ಅಸ್ಸಾಂ ಮೇಘಾಲಯ ಟ್ರಿಪ್ ಮಾಡಿದ್ವಿ. ಅದು ಇನ್ನೊಂದು ಪ್ರವಾಸಾಸಕ್ತರಿಗೆ ಇನ್ನೊಂದು ಅದ್ಭುತವಾದ ಜಾಗ ಮೇಘಾಲಯ ಹೇಳೋದಾದರೆ. ನಿಮಗೆ ನಾವು ಇಲ್ಲಿ ಏನು ಮಲೆನಾಡುಗಳು ಬೆಟ್ಟಗುಡ್ಡ ಪ್ರದೇಶಕ್ಕೆ ಹೋಗ್ತೀವೋ ಅದರದ್ದು ಒಂದು ಸ್ವಲ್ಪ ಇನ್ನೇನು
ಇಲ್ಲೊಂದು ಹೊಸ ಪದ ಈಗ ಈಗಿನ ಪೀಳಿಗೆ ನೆಕ್ಸ್ಟ್ ಲೆವೆಲ್ ಗುರು ಅಂತ ಹೇಳ್ತಾರಲ್ಲ ಆ ಥರದ್ದು ನೆಕ್ಸ್ಟ್ ಲೆವೆಲ್ ಗುರು ಅಂತ ಹೌದು ಸೈಕ್ ಆಗಿದೆ ಅಂತ ಏನೋ ಹೇಳ್ತಾರಲ್ಲ ಹುಡುಗರು ಆ ಥರದ್ದು ಅಂದರೆ ನೆಕ್ಸ್ಟ್ ಲೆವೆಲ್ ಟೈಪ್ ಆಫ್ ಜಾಗ ಅದು. ಆಮೇಲೆ ಭಾಳ ಜನರಿಗಿದೆ. ಈಗ ಚಿರಾಪುಂಜಿ ಉದಾಹರಣೆಗೆ, ಚಿರಾಪುಂಜಿ ಅಂತ ಹೇಳಿದ್ರೆ ಇಡೀ ವರ್ಷ ಮಳೆ ಆಗ್ತಿರುತ್ತೆ ಅಂತ, ಹಂಗಲ್ಲ ಅದು. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಅದು. ಅದು ಟೆರೇನೇ ಬೇರೆ ಥರ, ಎಲ್ಲ ಸುಣ್ಣದ ಕಲ್ಲಿನ ಗುಹೆಗಳು, ಆಮೇಲೆ ಇದ್ದಕ್ಕಿದ್ದಾಗೆ ಏರುವಂಥ ಜಾಗಗಳು, ಸಿಕ್ಕಾಪಟ್ಟೆ ಕರು. ನಿಮಗೆ ಅಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಹಗಲು ಕಮ್ಮಿ, ಸಂಜೆ ಇದು ನಿಮಗೆ ಇದ್ರ ಆಗಸ್ಟ್ ಸೆಪ್ಟೆಂಬರ್ ನವಂಬರ್ ಹೋಗ್ತಿದ್ದಂಗೆ ನೀವು ಬೆಳಿಗ್ಗೆ 5 ಗಂಟೆ 5:30 ಅಷ್ಟೊತ್ತಿಗೆ ಬೆಳಕಾದ್ರೆ ಸಂಜೆ 3:30 4 ಗಂಟೆ ಕತ್ಲಾಗೋಯ್ತು. ಅದು ಭಾಳ ನಾನು ಪಶ್ಚಿಮ ಬಂಗಾಳಕ್ಕೆ ಹೋದಾಗ ನಂಗೆ ಭಾಳ ಬೇಜಾರಾಗಿದ್ದದು. ನಮಗೆ ರೂಢಿ ಇಲ್ಲ, ನಮಗೆ ಈ ನಾವು ಮೀಡಿಯಾದಲ್ಲಿರೋರಿಗೆ ಏನಾಗಿದೆ ಅಂದರೆ ನಮ್ಗೆ ಬೆಳಿಗ್ಗೆ ಶುರು ಆಗೋದು 11 ಗಂಟೆ ಮಿನಿಮಮ್. ನಾವು 11 ಗಂಟೆಗೆ ಮುಂಚೆ ನಮಗೆ ಅಷ್ಟೆಲ್ಲ ಆಕ್ಟಿವ್ ಆಗಿರೋಕ್ಕಾಗಲ್ಲ. ರಾತ್ರಿ ನಾವು ಆಕ್ಟಿವ್ ಆಗಿರ್ತೀವಿ. 10 ಗಂಟೆ 11 ಗಂಟೆಗೆ ನಾವು ಪ್ರೈಮಲ್ಲಿ ಇರ್ತೀವಿ, ಪ್ರೈಮ್ ಟೈಮ್ ನಮ್ದು. ಸೊ ಅಲ್ಲಿ 4 ಗಂಟೆ 5 ಗಂಟೆ ಆದ್ಮೇಲೆ ಏನ್ ಮಾಡ್ತೀರಾ ನೀವು ಅಷ್ಟು ಬೇಗ ಕತ್ಲಾಗ್ಬಿಟ್ರೆ? ಸೊ ಹಿಂಗಾಗಿ ದಿನಾನ ಬೇಗ ಶುರು ಮಾಡ್ಬೇಕು. ದಟ್ ಈಸ್ ದ ಓನ್ಲಿ ವೇ ಆ ಕಡೆ ಹೋದಾಗ. ಆದ್ರೂ ಸಾಕಾಗ್ತಿರ್ಲಿಲ್ಲ ನಮಗೆ, ಆದ್ರೂ ಸಾಕಾಗ್ತಿಲ್ಲ. ಬಟ್ ನಾವು ಬೈಕಲ್ಲಿ ಹೋಗಿರೋರು, ನಮ್ಗೆ ಯಾರೋ ಡ್ರೈವರ್ ಇಲ್ಲ. ನಾವೇನ್ ಮಾಡ್ತಿದ್ವಿ ಅಂದ್ರೆ ಬಹಳಷ್ಟು ಇದನ್ನ ಬೆಳಿಗ್ಗೆ ಸುತ್ತಾಡಿ ಮಧ್ಯಾಹ್ನ ನಂತರ ಇನ್ನೇನು ಸೂರ್ಯ ಮುಳುಗ್ತದೆ ಅಲ್ಲಿಂದ ಇನ್ನೊಂದು ಡೆಸ್ಟಿನೇಷನ್ ಶಿಫ್ಟ್ ಆಗ್ತಿದ್ವಿ. ಅಂದ್ರೆ ಆ ಚಳಿಯಲ್ಲೇ ಟ್ರಾವೆಲ್ ಮಾಡ್ತಿದ್ವಿ ಕತ್ಲಲ್ಲಿ. ಒಂದು 3 ಗಂಟೆ 4 ಗಂಟೆಗೆ ಶುರು ಮಾಡಿದ್ರೆ 8-9 ಗಂಟೆವರೆಗೆ ಟ್ರಾವೆಲ್ ಮಾಡೋದು, ಆಮೇಲೆ ಅಲ್ಲಿ ಉಳ್ಕೊಳ್ಳೋದು. ಅದು ಮೇಘಾಲಯದ ಕತೆ ಇನ್ನೊಂದು ಬೇರೆನೇ ಇದೆ. ಎಷ್ಟೊತ್ತಿಗೆ ಟ್ರಾವೆಲ್ ಮಾಡಿದೆ ಅಂದ್ರೆ ಕತ್ಲೆಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗ್ಬೇಕನ್ನೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಘಾಲಯ ಕಡೆ, ಮೇಘಾಲಯಕ್ಕೆ ಹೋಗೋದಾದ್ರೆ ಅಗೇನ್ ನೀವು ಅಡ್ವೆಂಚರಸ್ ಟ್ರಿಪ್ ಮಾಡೋದಾದ್ರೆ ಸ್ವಲ್ಪ ದಯವಿಟ್ಟು ಒಳ್ಳೆ ರಿಸರ್ಚ್ ಮಾಡಿ, ಹೋಗಿರೋರ್ನ ಯಾರನ್ನ ಕನ್ಸಲ್ಟ್ ಮಾಡೋದಾದ್ರು ಮಾಡಿ. ಬೈಕ್ ನೀವು ಅಲ್ಲೇ ತಗೋಬೇಕಂತ ಹೇಳ್ತೀರಾ? ಬೈಕ್ ನೀವು ಶಿಲಾಂಗಲ್ಲೂ ತಗೋಬಹುದು, ಬಟ್ ಬೆಟರ್ ಟು ಟೇಕ್ ಫ್ರಮ್ ಗುವಾಹಟಿ, ಅಸ್ಸಾಂ ರಾಜಧಾನಿ. ಗುವಾಹಟಿಯ ಬಾರ್ಡ್ರೇ ಮೇಘಾಲಯ. ಗುವಾಹಟಿಯಿಂದ ನಿಮ್ಗೊಂದು 2 ಕಿಲೋಮೀಟರ್ ಹೋದರೆ ಮೇಘಾಲಯ ಬಾರ್ಡರ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಗುವಾಹಟಿಯಲ್ಲಿ ನಿಮ್ಗೆ ಬೇಕಾದಷ್ಟು ರೆಂಟಲ್ ಏಜೆನ್ಸಿಗಳಿದೆ. ಗುವಾಹಟಿವರೆಗೆ ಫ್ಲೈಟಲ್ಲಿ ಹೋಗ್ಬೋದು ಬೆಂಗಳೂರಿಂದ. ಟೈಮ್ ಇದ್ರೆ ಬೆಂಗಳೂರಿಂದಲೇ ಬೈಕಲ್ಲಿ ಹೋಗ್ಬೋದು, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಟೈಮ್ ಈಸ್ ಮೈನ್. ಅದಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಬೈಕ್ ತಗೋಬೋದು. ಬಟ್ ಸ್ವಲ್ಪ ರಿಲಯಬಲ್ ಇವ್ರ ಕಡೆಯಿಂದ ತಗೊಳ್ಳಿ. ಕಡಿಮೆಗೆ ಸಿಕ್ತು ಅಂತ ಯಾರ್ಯಾರ್ದೋ ಕಡೆಯಿಂದ ತಗೋಬೇಡಿ. ಸಾಧ್ಯವಾದರೆ ಯಾರ್ದೋ ರೆಫರೆನ್ಸ್ ಮೂಲಕ ಹೋಗಿ. ಡೈರೆಕ್ಟ್ ಏಜೆನ್ಸಿನ ಯಾಕೆಂದರೆ ಸರ್ವಿಸ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ನೀವು ಯಾವುದೋ ರಿಮೋಟ್ ಜಾಗದಲ್ಲಿ ಬೈಕ್ ನಿಲ್ಸ್ಕೊಂತು ಅಂದರೆ ನಿಮ್ಮ ಇಡೀ ಪ್ಲ್ಯಾನ್ ಅಪ್ಸೆಟ್ ಆಗೋಗುತ್ತೆ, ಅದನ್ನು ಮಾಡಲಿಕ್ಕಾಗಲ್ಲ. ಸೊ ನಾವು ರೆಫರೆನ್ಸಲ್ಲೇ ಹೋಗಿದ್ದದ್ದು. ಆಮೇಲೆ ಕೆಲವೊಂದಷ್ಟು ನಿಮ್ಮ ಪಾಪ್ಯುಲರ್ ಯಾರು ಮೇಘಾಲಯಕ್ಕೆ ಹೋಗಿ ಚಿರಾಪುಂಜಿಗೆ ಹೋಗಿ ಬಂದಿಲ್ಲ ಅಂದರೆ ಹುಚ್ಚ ಅಂತ ಹೇಳ್ತಾನೆ. ಹಂಗೆ ಮಾಡಬೇಡಿ. ನಾನು ಅದು ಹಂಗೆ ಮಾಡಲ್ಲ. ಕ್ರೌಡೆಡ್ ಪ್ಲೇಸ್ಗೆ ಹೋಗಲ್ಲ ನಾನು. ಆದಷ್ಟು ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತೀನಿ ಅಂದರೆ ಗೊತ್ತಿರೋ ಜಾಗನ ಬಿಟ್ಟು ಹೋಗ್ತೀನಿ ಅಂತಲ್ಲ. ಈಗ ಡೌಕಿ ಅಂತ ಒಂದು ಜಾಗ ಇದೆ, ಕೇಳಿರ್ಬೋದು ನೀವು? ಇಲ್ಲ, ಕೇಳಿಲ್ಲ. ಹಾಗಾದ್ರೆ ನೀವು ಕೇಳಿರೋ ಥರ ಅದನ್ನ ಹೇಳ್ತೀನಿ. ಇಲ್ಲ, ನಿಮ್ಗೆ ಹೋಗಿಲ್ದೆ ಹೋದ್ರು ನಿಮ್ಗೆ ಗೊತ್ತಿದೆ, ಅದು ನಾನು ಹೇಳ್ತೀನಿ ಹೇಗೆ ಅಂತ ಹೇಳಿ. ಒಂದು ದೋಣಿ ನಿಂತಿರುತ್ತೆ, ಅಲ್ಲಿ ದೋಣಿ ಅಡಿಯಲ್ಲಿ ನೀರಿರುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಕೆಳಗೆ ಕಳ್ಳು ಕಾಣುತ್ತಿದೆ. ಇದಂತೂ ಗೊತ್ತಲ್ವಾ? ಆ ಪಿಕ್ಚರ್ ಇಸ್ ಡೌಕಿ. ಅಂದ್ರೆ ಏಷ್ಯಾಸ್ ಕ್ಲೀನೆಸ್ಟ್ ರಿವರ್ ಅಂತೇನೋ ಕರೀತಾರೆ ಅದಕ್ಕೆ. ಅದರಲ್ಲಿ ಪ್ರಯಾಣ ಮಾಡ್ಬೋದು ನೀವು, ಅದು ಭಾಳ ಚೆನ್ನಾಗಿರುತ್ತೆ. ಅದು ಕೂಡ ಡೌಕಿಗೆ ಹೋಗಿದ್ವಿ ನಾವು. ಡೌಕಿ ಅಂತ ಕರೀತಾರೆ. ಆ್ಯಕ್ಚುಲಿ ಡೌಕಿ ಅಲ್ಲ, ಡೌಕಿ ಅನ್ನೋದು ನದಿ ಹೆಸರು. ಅದು ಆ ಜಾಗದ ಹೆಸರು ಏನೋ ಇದೆ, ಒಂದು ಚಮ್ ಆ ಭಾಗದ ಹೆಸರು ಬಾಯಿ ತುದಿಲಿ ಬರಲ್ಲ, ಬರೆದಿಟ್ಕೊಂಡಿದ್ದೀನಿ ಅದನ್ನು. ಸೊ ಅಲ್ಲಿ ಉಳ್ಕೊಳ್ಬೋದು, ಭಾಳ ಚೆನ್ನಾಗಿದೆ. ಅಲ್ಲಿ ಬೋಟಲ್ಲಿ ಹೋಗ್ಬೋದು, ಎಲ್ಲ ಇದೆ ಅಲ್ಲಿ. ಆ ನದಿ ದಂಡೆಯಲ್ಲೇ ಟೆಂಟಲ್ಲಿ ಮಲ್ಕೋಬೋದು ರಾತ್ರಿ. ಒಂದು ರಾತ್ರಿ ಕಳೆಯೋದಕ್ಕೆ ಭಾಳ ಅದ್ಭುತವಾಗಿರುತ್ತೆ, ನೀರಿನ ಸೌಂಡು ಅದು ಇದೆಲ್ಲ. ಬಟ್ ಈಗ ಕಮರ್ಷಿಯಲ್ ಆಗೋಗಿದೆ. ಅಲ್ಲೇ ಬಾಂಗ್ಲಾದೇಶ್ ಬಾರ್ಡರ್ ಇದೆ, ಡೌಕಿ ಪಕ್ಕದಲ್ಲೇ ಬಾಂಗ್ಲಾದೇಶ್ ಬಾರ್ಡರ್ ಇದೆ. ಅದ್ರದ್ದು ಪಿಕ್ಚರ್ಸು ಇದೆ ನನ್ನ ಹತ್ರ. ಆ ಇಂಡಿಯಾ ಮತ್ತು ಬಾಂಗ್ಲಾ ಬಾರ್ಡರ್ ನಡುವೆ 0 ಪಾಯಿಂಟ್ ಅಂತಿದೆ. ಅಂದರೆ ಅದು ಯಾವ ದೇಶಕ್ಕೂ ಸೇರಿದ್ದಲ್ಲ, ಅದು ಅಷ್ಟು ಗ್ಯಾಪನ್ನು ಬಿಟ್ಟಿದ್ದಾರೆ. ಅದ್ರ ಮಧ್ಯೆ ಒಂದು ಗಡಿ ಕಲ್ಲು ನೆಟ್ಟಿದ್ದಾರೆ. ಆ ಗಡಿ ಕಲ್ಲು ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಬೋದು. ಭಾಳ ಚೆನ್ನಾಗಿದೆ ಅಲ್ಲಿ. ಸೊ ಅದು ಒಂದು ಬೈಕ್ ಟ್ರಿಪ್ಪು. ಬೈಕ್ ಟ್ರಿಪ್ಗಳು ಹೀಗೆ ಮಾಡ್ತಾ ಇರ್ತೀವಿ. ಬೈಕ್ ಟ್ರಿಪ್ ಅಗೇನ್ ಎರಡು ಬೈಕ್ ಓಡಿಸುವಂಥ ಪ್ಯಾಷನ್ನು, ಇನ್ನೊಂದು ಟು ಬಿ ವಿತ್ ಯು. ನಿಮಗೆ ಮೊಬೈಲ್ ಯೂಸ್ ಮಾಡಲಿ ಅಂಥದ್ದಿಲ್ಲ, ಪ್ರಪಂಚದ ಯಾವ ಜಂಜಾಟಗಳು ನಿಮಗೆ ತಲೆಗೆ ಬರಲ್ಲ, ನಿಮ್ಮ ಜೊತೆಗೆ ನೀವು ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಸೊ ಹಾಗೆ ರವಿಶಂಕರ್ ಭಟ್ ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಬಟ್ ಸಾಕಷ್ಟು ವಿಚಾರಗಳಂದ್ರೂ ಕೂಡ ಅವರ ಒಟ್ಟಾರೆ ಪ್ರವಾಸದಲ್ಲಿ ಬಹುಶಃ ಒಂದು 20-30% ಹೇಳಿರ್ಬೋದು. ಯಾಕೆಂದರೆ ಎಲ್ಲವೂ ಬಹುಶಃ ಹೇಳೋಕ್ಕಾಗದೇ ಇರ್ಬೋದು. ಬಹುಶಃ ಅವ್ರು ಮುಂದೆ ಬರಿಬೋದು ಅದನ್ನು. ಅವ್ರು ಮುದ್ರಣ ಮಾಧ್ಯಮದವರು ಆಗಿರೋದ್ರಿಂದ ಅವ್ರಿಗೆ ಬರೆಯೋಕ್ಕೆ ತುಂಬ ಈಸಿ. ಸೊ ಅವ್ರು ಮುಂದೆ ಅದನ್ನು ಬರೀಲಿ ಅಂತ ನಾನು ಆಶಿಸ್ತೀನಿ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್
ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.